ಏಕರೂಪ ಟಿಕೆಟ್ ದರದ ಮಧ್ಯಂತರ ಆದೇಶ ಹೊರಬಂದಿರತಕ್ಕಂಥದ್ದು ಹೈಕೋರ್ಟ್ ತಡೆ ನೀಡಿರ್ತಕ್ಕಂಥದ್ದು 200 ರೂಪಾಯಿ ಟಿಕೆಟ್ ದರದ ವಿಚಾರವಾಗಿ. ಸೊ ಅಂದರೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಾ ಗೋವಿಂದರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಪ್ರಮುಖವಾಗಿ ಏನಂತಂದರೆ ಸರ್ಕಾರದ ಒಂದು ಆದೇಶವನ್ನು ಪ್ರಶ್ನಿಸಿ ತಡೆ ಬಂದಿರತಕ್ಕಂಥದ್ದು 200 ರೂಪಾಯಿ ಟಿಕೆಟ್ ವಿಚಾರವಾಗಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನಂತ? ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಒಂದು ಏಕರೂಪ ತೆರಿಗೆ ಇದು ಟಿಕೆಟ್ ದರ ಮಾಡಿದ್ದು ಕ್ಯಾಬಿನೆಟ್ನಲ್ಲಿ, ನಮ್ಮ ಬಡ್ಜೆಟ್ ಮೀಟಿಂಗಲ್ಲಿ ಮಾಡಿದ್ದು. ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಆಗಿ ಈಗಾಗಲೇ ಅದು ಆದೇಶ ಹೊರಬಿದ್ದಿದೆ. ಯಾವ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ಇದನ್ನು ಕೊಟ್ಟರು ಅಂತ ಗೊತ್ತಿಲ್ಲ. ಆದರೂ ನಾವೆಲ್ಲ ನ್ಯಾಯಾಲಯದ ತೀರ್ಪುಗಳಿಗೆ ತಲೆ ಬಾಗಲೇಬೇಕು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಧ್ಯಪ್ರವೇಶ ಮಾಡಿ ಅಪೀಲ್ಗೆ ನಾವು ಕೂಡ ಅರ್ಜಿ ಹಾಕ್ತೀವಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಹೊಂಬಾಳೆ ಅಂತ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದನ್ನು ಫಿಲಂ ಚೇಂಬರ್ ಹೇಗೆ ಸ್ವಾಗತ ಮಾಡುತ್ತೆ? ಜೊತೆಗೆ ಒಂದು ನೀವು ಅಂದರೆ ವಾಣಿಜ್ಯ ಚಿತ್ರೋದ್ಯಮದ ಭಾಗ ಆಗಿ ಇದನ್ನು ಹೇಗೆ ತಗೊಳ್ತಾ ಇದ್ದೀರಿ ಅನ್ನೋಂಥದ್ದು? ಇಲ್ಲ, ಈಗ ಕಾಂತಾರ ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಅವರು ಒತ್ತಡ ಇದೆ ಅಂತ ಯಾರೂ ಭಾವಿಸ್ಕೋಬಾರ್ದು. ಅವರ ನೋವಿಗೆ ಅವರು ಹೋಗಿದ್ದಾರೆ. ನ್ಯಾಯಾಲಯ ಇವತ್ತು ಅವ್ರ ಪರವಾಗಿ ತೀರ್ಪು ಕೊಟ್ಟಿರ್ಬೋದು. ನಾವು ಪ್ರಶ್ನೆ ಮಾಡೋಕ್ಕೆ ನಮ್ಗೆ ಹಕ್ಕಿದ್ದೇ ಇದೆ. ಯಾಕೆಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಕೊಟ್ಟ್ರಿ? ಇದು ಬಡ್ಜೆಟಲ್ಲಾದಂಥ ಒಂದು ಆದೇಶ. ಇದನ್ನು ನ್ಯಾಯಮೂರ್ತಿಗಳು ಯಾವ ರೀತಿ ಗೊಳಿಸಿದ್ರೂ ಗೊತ್ತಿಲ್ಲ. ಇವತ್ತು ನಾಳೆ ದಿನ ಹೀಗೆ ಆಗುತ್ತೆ. ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಇಲ್ಲೆಲ್ಲ ಹೀಗೆ ಆಗುತ್ತೆ. ನಮ್ಮ ಈ ನ್ಯಾಯಾಲಯ ತೀರ್ಪನ್ನು ಅಲ್ಲಿ ಹೋಗಿ ಎತ್ತಿ ಹಿಡಿದ್ರೆ ಅವರು ಅದಕ್ಕೆ ಸ್ಟೇ ಕೊಡಲೇಬೇಕಾಗುತ್ತೆ. ಇವೆಲ್ಲ ಆಗುತ್ತೆ. ಈ ಗೊಂದಲದ ನಡುವೆ ನಾವಿದ್ದೀವಿ. ಆದರೆ ಕನ್ನಡ ಚಿತ್ರರಂಗ ಇವತ್ತು ಭಾಳ ಸಂಕಷ್ಟದಲ್ಲಿರುವಾಗಲೇ ಇಂಥ ಒಂದು ತೀರ್ಪು ಬಿದ್ದಿರೋದು ನಮಗೆಲ್ಲ ನೋವು ತಂದಿದೆ. ಏನೇ ಆಗಲಿ, ನಾವು ಕಾಂತಾರದವ್ರಿಗೂ ಒಳ್ಳೆಯದಾಗಬೇಕು. ನಾವು ಅದನ್ನು ಕೆಟ್ಟದ್ದು ಬಯಸಲ್ಲ, ಅವ್ರಿಗೂ ಒಳ್ಳೆಯದಾಗಲಿ. ಆದರೆ ಇನ್ನು 300 ಚಿತ್ರಗಳು ನೋಡಬೇಕಲ್ಲ ನಾವು. ಕಾಂತಾರ ದೊಡ್ಡ ಬಡ್ಜೆಟ್ ಇರ್ಬೋದು, ಇನ್ನು 300 ಚಿತ್ರಗಳು ಅದೇ ಥರ ಬರ್ತಾವಲ್ಲ. ಅಂಥ ಪಿಕ್ಚರ್ಗಳಿಗೆ ನಾವು ಸಣ್ಣ ಪಿಕ್ಚರ್ಗಳಿಗೆ ನ್ಯಾಯ ಒದಗಿಸ್ಕೊಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ನೋವು ಕೂಡ ಚಿತ್ರರಂಗಕ್ಕಿದೆ. ಈಗಾಗಲೇ ನಾವು ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರನ್ನ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮತ್ತು ಒಳ್ಳೆ ಲಾಯರ್ ಇಟ್ಟು ನಾವು ಕೂಡ ಅಪೀಲ್ ಹೋಗ್ತೀವಿ. ಸರ್, ಈಗ ಮಲ್ಟಿಪ್ಲೆಕ್ಸ್ಗಳು ಕನ್ನಡ ಚಿತ್ರಗಳಿಗೆ ಮಲ್ತಾಯ ಧೋರಣೆ ತೋರ್ತಾ ಇರಕ್ಕಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಸೊ ಈಗಲೂ ಕೂಡ ಅಂದರೆ ಈ ರೀತಿ ಬೆಳವಣಿಗೆ ಆಗಿದೆ ಏನಂತ? ಇದು ಅವ್ರಿಗೆ ಅನುಕೂಲ ಆಯಿತು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾಳೆ ಯಾವುದೋ ಒಂದು ಪರಭಾಷೆ ಚಿತ್ರ ಬಂದಾಗ 200, 150 ರೂಪಾಯಿ ಇದ್ದ ಟಿಕೆಟ್ನ 600, 800, 1000 ಮಾಡಿಕೊಂಡು ಅಲ್ಲಿ ಕನ್ನಡ ಚಿತ್ರಗಳಿಗೆ ಸ್ಕ್ರೀನ್ ಇಲ್ದಂಗೆ ಮಾಡ್ತಾಯಿದ್ದಾರೆ. ಇದು ಮಲ್ಟಿಪ್ಲೆಕ್ಸ್ನವ್ರನ್ನ ದೊಡ್ಡ ಹುನ್ನಾರ ಇದೆ. ಮಲ್ಟಿಪ್ಲೆಕ್ಸ್ನವ್ರಿಗೆ ಜನ ಮುಂದಿನ ದಿವಸದಲ್ಲಿ ಪಾಠ ಕಲಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಆಡಿದ್ದೇ ಆಟ ಅಲ್ಲ ಅಲ್ಲಿ. ಯಾಕೆಂದರೆ ಎಲ್ಲ ಬದುಕಬೇಕು, ಎಲ್ಲರೂ ಬದುಕಬೇಕು. ಹಾಗಾಗಿ ಮಲ್ಟಿಪ್ಲೆಕ್ಸ್ನವ್ರು ಇವತ್ತು ಇಂಥ ಒಂದು ನೀತಿಯನ್ನು ಅವರು ಅನುಸರಿಸಿರೋದು ಕನ್ನಡ ಚಿತ್ರರಂಗಕ್ಕೆ ಮಾರಕ ಆಗಿದೆ. ಅದೇನೇ ಆಗಲಿ, ನಾವೇನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ. ಸರ್, ಈಗ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಟಿಕೆಟ್ ಏಕರೂಪ ದರ ಅಲ್ವಾ? ಆಂಧ್ರದಲ್ಲಿದೆ, ಕೇರಳದಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಯಾಕೆ ಇದನ್ನು ಪ್ರಶ್ನೆ ಮಾಡುವಂಥದ್ದು, ಮತ್ತು ಅಲ್ಲಿ ಎಲ್ಲರೂ ಕೂಡ ಒಪ್ಕೊಂಡು ಅದನ್ನು ಪಾಲಿಸ್ತಾ ಇರ್ತಕ್ಕಂಥದ್ದು ಅನ್ನೋಂಥದ್ದು? ಇದು ನೋಡಿ, ಇವತ್ತಿಂದಲ್ಲ, ನಿನ್ನೆಯಿಂದಲ್ಲ, ಮೊನ್ನೆಯಿಂದಲ್ಲ, ಹಲವಾರು ವರ್ಷಗಳಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನು ನಾವು ನೋಡಿಕೊಂಡೇ ಬರ್ತಾಯಿದ್ದೀವಿ. ಅಲ್ಲಿ ರಾಜಕಾರಣಿಗಳು ಧೈರ್ಯವಾಗಿ ಹೇಳ್ತಾರೆ, ನಾವು ಯಾವುದೇ ಕಾರಣದಲ್ಲೂ 200 ರೂಪಾಯಿ ಮೇಲೆ ದರ ಈಗ ಮಾಡಲ್ಲ ಅಂತ ಧೈರ್ಯವಾಗಿ ಹೇಳ್ತಾರೆ. ಅದೇ ನಿರ್ಧಾರ ಮುಖ್ಯಮಂತ್ರಿಗಳು ಇವತ್ತು ತಗೊಂಡಿದ್ರು. ಇವತ್ತು ಕೋರ್ಟ್ನಲ್ಲಿ ಆ ಒಂದು ಹಿನ್ನಡೆ ಆಗಿದೆ. ಆದರೆ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ, ಯಾವ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ಕೊಟ್ಟರು, ಇದರ ಹಿಂದೆ ಏನಿದೆ, ಇವನ್ನೆಲ್ಲ ನಾವು ಕೂಡ ನೋಡಲೇಬೇಕಲ್ವ. ಹಾಗಾಗಿ ಆ ಒಂದು ತೀರ್ಪಿನ ಆ ಒಂದು ಸ್ಟೇ ವಿರುದ್ಧ ಬಗ್ಗೆ ಅಪೀಲ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೋಗುತ್ತೆ. ಸರ್, ಈಗ ಸರ್ಕಾರದ ಅಂದರೆ ಪ್ರತಿನಿಧಿಗಳನ್ನು ಕೂಡ ಅಂದರೆ CM ಆಗಿರ್ಬೋದು, DCM ಆಗಿರ್ಬೋದು, ಹೋಮ್ ಮಿನಿಸ್ಟರ್ನ ಮೀಟ್ ಮಾಡ್ತೀವಿ ಅನ್ನೋಂಥ ಯೋಚನೆಯಲ್ಲಿದ್ದೀರಿ. ಹೇಗೆ ಏನು ಮನವಿ ಮಾಡುವಂಥದ್ದು ಮತ್ತು ಕೋರ್ಟ್ಗೆ ಹೇಗೆ ಅಪೀಲ್ ಹೋಗುವಂಥದ್ದು? ಈಗ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಆಗಿ ಮುಂದಿನ ಆ ಚರ್ಚೆಯಲ್ಲಿ ಏನು ಹೊರಬರುತ್ತೋ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿ ಮುಖ್ಯಮಂತ್ರಿಗಳು ಭೇಟಿ ಆಗಲೇಬೇಕು. ಆಗ್ತೀವಿ, ಅವ್ರಿಗೆ ಆಗಿರೋದನ್ನು ಹೇಳ್ತೀವಿ. ಅಲ್ಲಿ ಕೂಡ ಈಗಾಗಲೇ ನನಗೆ ಹೋಮ್ ಸೆಕ್ರೆಟರಿ ಅವರು ಫೋನ್ ಮಾಡಿದರು, ನಾವು ಕೂಡ ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೋಡೋಣ ಮುಂದಿನ ದಿನಗಳು ಏನಾಗುತ್ತೋ ಅದನ್ನು ನಾವು ಎದುರಿಸ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಮಾಜಿ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಾ ಗೋವಿಂದ ಅವರ ಮಾತಾಗಿರ್ತಕ್ಕಂಥದ್ದು. ನಾವು ಕೂಡ ಈ ಆದೇಶವನ್ನು ಪ್ರಶ್ನಿಸಿ ಕೋರ್ಟ್ನ ಮೊರೆ ಹೋಗ್ತೀವಿ, ಜೊತೆಗೆ ಸರ್ಕಾರದ ಪ್ರತಿನಿಧಿಗಳನ್ನು ಕೂಡ ಮಾತನಾಡ್ತೀವಿ ಅನ್ನೋ ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.